ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಮಿತ್ರರೇ, ಭಾರತ ಕೇವಲ ಒಂದು ದೇಶವಲ್ಲ, ಭಾರತ ಪ್ರಕೃತಿಯ ಜೀವಂತ ಸಂಗ್ರಹಾಲಯ. ಇಲ್ಲಿ ಕಂಡುಬರುವ ವೈವಿಧ್ಯತೆಯೇ ಅದರ ಶ್ರೇಷ್ಠತೆಯ ಮಹಾ ಮೆರುಗು. ಪ್ರಪಂಚಕ್ಕೆ ಜಲವಾಯು, ಜೀವಜಾಲ, ಮಾನವ ನಾಗರಿಕತೆಯನ್ನ ನೀಡಿರುವ ಅದ್ಭುತ ಪ್ರಾಕೃತಿಕ ರಚನೆ ನಮ್ಮ ಭಾರತ. ಭಾರತದಲ್ಲಿ ಪ್ರತಿ ನದಿ ಕೇವಲ ನೀರಿನ ಹರಿವಲ್ಲ, ಅದು ನಾಡಿನ ನಾಗರಿಕತೆಯನ್ನ ತೋರುತ್ತಿರುವ ಜೀವನಾಡಿ. ಸುಮಾರು 50 ಮಿಲಿಯನ್ ವರ್ಷಗಳ ಇತಿಹಾಸವನ್ನ ತನ್ನೊಳಗೆ ಹುದುಗಿಸಿಟ್ಟುಕೊಂಡಿರುವ ಮಹಾನ್ ಭೂಮಿ ಭಾರತ. ಇಂತಹ ಭಾರತ 2 ಟೆಕ್ಟಾನಿಕ್ ಪ್ಲೇಟ್ಗಳ ಮಹಾ ಸಂಗಮಕ್ಕೆ ಕಾರಣವಾದ ಭೂಪ್ರದೇಶ. ಇದೀಗ ಭಾರತದ ಭೌಗೋಳಿಕ ಹಿರಿಮೆಗೆ ಇನ್ನೊಂದು ಗರಿ ಪ್ರಾಪ್ತಿಯಾಗಿದೆ. ಅಂದ್ರೆ ಭಾರತದ ಹೆಸರು ಪ್ರಾಚೀನ ಗೋಂಡ್ವಾನ ಮಹಾಭೂಖಂಡದೊಂದಿಗೆ ತಳುಕು ಹಾಕಿಕೊಂಡಿದೆ. ಹಾಗಾದ್ರೆ ನಮ್ಮ ಭಾರತಕ್ಕೂ ಮತ್ತು ಪ್ರಾಚೀನ ಭೂಖಂಡ ಗೋಂಡ್ವಾನಕ್ಕೂ ಇರೋ ಸಂಬಂಧ ಏನು? ಅಖಂಡವಾಗಿದ್ದ ಪ್ಯಾಂಜಿಯಾ, ಗೋಂಡ್ವಾನ ಮತ್ತು ಲಾರೇಷಿಯಾ ಎಂಬ 2 ಪ್ರತ್ಯೇಕ ಭೂಖಂಡಗಳಾಗಿ ವಿಭಜನೆಯಾಗಲು ಕಾರಣ ಏನು? ಭಾರತ ಉಪಖಂಡದ ಹುಟ್ಟಿಗೆ ಕಾರಣ ಏನು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಗೆಳೆಯರೆ, ಸುಮಾರು 335 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಮೇಲಿನ ಎಲ್ಲಾ ಖಂಡಗಳು ಒಂದೇ ಭೂಖಂಡವಾಗಿ ಸೇರಿಕೊಂಡಿದ್ವು. ಅದನ್ನ ಪ್ಯಾಂಜಿಯಾ ಎಂಬುದಾಗಿ ಕರೆಯಲಾಗ್ತಿತ್ತು. ಹಾಗೆಯೇ ಈಗಿರುವಂತೆ 4 ಸಾಗರಗಳಿರಲಿಲ್ಲ. ಇದ್ದದ್ದು ಕೇವಲ ಒಂದೇ ಒಂದು ಮಹಾಸಾಗರ, ಅದೇ ಪ್ಯಾಂಥಲಾಸ. ಸುಮಾರು 225ರಿಂದ 235 ಮಿಲಿಯನ್ ವರ್ಷಗಳ ಹಿಂದೆ ಈ ಅಖಂಡವಾಗಿದ್ದ ಪ್ಯಾಂಜಿಯಾ ಭೂಖಂಡ ವಿಭಜನೆಯಾಗೋದಕ್ಕೆ ಪ್ರಾರಂಭವಾಯಿತು. ಇದಕ್ಕೆ ಕಾರಣ ಭೂಮಿಯ ಮ್ಯಾಂಟಲ್ ಪದರದಲ್ಲಿ ಸೃಷ್ಟಿಯಾದ ಅಧಿಕ ತಾಪಮಾನ ಮತ್ತು ಅತ್ಯಧಿಕ ಒತ್ತಡ. ಮಿತ್ರರೇ, ಇಲ್ಲಿ ಮ್ಯಾಂಟಲ್ ಅಪಾರ ಪ್ರಮಾಣದ ಖನಿಜ ರಾಶಿಯನ್ನೇ ಹೊಂದಿರುತ್ತೆ. ಆದ್ರೆ ಅತಿಯಾದ ಒತ್ತಡ ಮತ್ತು ಉಷ್ಣಾಂಶದ ಕಾರಣದಿಂದಾಗಿ ಅವುಗಳೆಲ್ಲ ದ್ರವ ಅಥವಾ ಅರೆ ದ್ರವ ಅಂದ್ರೆ ಸೆಮಿ ಲಿಕ್ವಿಡ್ ರೂಪದಲ್ಲಿರುತ್ತವೆ. ಇದನ್ನ ಶಿಲಾಪಾಕ ಎಂದು ಕರೆಯಲಾಗತ್ತೆ. ಹಾಗೆ ಇದನ್ನ ಲಾವಾ ಅಂತಲೂ ಕೂಡ ಕರೀತಾರೆ. ಮ್ಯಾಂಟಲ್ ನ ಮೇಲ್ಭಾಗದಲ್ಲಿ ಟೆಕ್ಟಾನಿಕ್ ಪ್ಲೇಟ್ಗಳಿರುತ್ತವೆ. ಮ್ಯಾಂಟಲ್ ನಲ್ಲಿನ ಅತ್ಯಧಿಕ ಒತ್ತಡದ ಪರಿಣಾಮವಾಗಿ ಈ ಟೆಕ್ಟಾನಿಕ್ ಪ್ಲೇಟ್ ವಿಭಜನೆಯಾಗಿ ಚಲಿಸೋದಕ್ಕೆ ಪ್ರಾರಂಭಿಸುತ್ತವೆ. ಮುಂದೆ ಇದು ಅಖಂಡವಾಗಿದ್ದ ಪ್ಯಾಂಜಿಯಾ ಒಡೆದು ಗೋಂಡ್ವಾನ ಮತ್ತು ಲಾರೇಷಿಯಾ ಎಂಬ ಭೂಖಂಡಗಳು ಉಗಮವಾಗೋದಕ್ಕೆ ಕಾರಣವಾಗತ್ತೆ. ಸ್ನೇಹಿತರೆ, ಈ ಭೂಖಂಡಗಳ ಚಲನ ಸಿದ್ಧಾಂತವನ್ನ ಮೊದಲು ಪ್ರತಿಪಾದಿಸಿದವನು ಜರ್ಮನಿಯ ಭೂಗೋಳಶಾಸ್ತ್ರಜ್ಞ ಆಲ್ಫ್ರೆಡ್ ವೆಗ್ನರ್. ಆದ್ರೆ ಆತನನ್ನ ಪ್ರಪಂಚ ಹುಚ್ಚ ಅಂತ ಹೀಗಳೆಯುತ್ತೆ. ಸತ್ಯ ಹೇಳಿದ ಯಾರನ್ನ ತಾನೇ ಸುಮ್ನೆ ಬಿಟ್ಟಿದೆ ಈ ಜಗತ್ತು? ಇಡೀ ವಿಶ್ವದ ಕೇಂದ್ರ ಭೂಮಿ ಅಲ್ಲ ಕಂಡ್ರು, ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಅಂತ ಹೇಳಿದ ಕೋಪರ್ನಿಕಸ್ಗೆ ಬೆಂಕಿ ಇಟ್ಟು ಸುಟ್ಟ ಜನ ನಾವು. ಸತ್ಯ ಹೇಳಿದ ಸಾಕ್ರೆಟ್ಸ್ಗೆ ವಿಷಪ್ರಾಶನ ಮಾಡಿಸಿದ ಪ್ರಪಂಚ ಇದು. ಅಂತಹ ಗೆಲಿಲಿಯೋನನ್ನೇ ಜೈಲಲ್ಲಿಟ್ಟಿದ್ರು ಅಂದ್ರೆ ವೆಗ್ನರ್ನನ್ನ ಹೀಯಾಳಿಸಿದ್ದು ಆಶ್ಚರ್ಯ ಏನಲ್ಲ ಬಿಡಿ. ಇನ್ನ ವಿಷಯಕ್ಕೆ ಬರೋಣ. ಸುಮಾರು 225ರಿಂದ 235 ಮಿಲಿಯನ್ ವರ್ಷಗಳ ಹಿಂದೆ ಪ್ಯಾಂಜಿಯಾ ಅನ್ನೋ ಮಹಾಭೂಖಂಡ ವಿಭಜನೆಯಾಗಿ 2 ಖಂಡಗಳಾದವು. ಅದು ಲಾರೇಷಿಯಾ ಮತ್ತು ಗೋಂಡ್ವಾನ. ಹಾಗೆ ವಿಭಜನೆಯಾದ ಲಾರೇಷಿಯಾ ಉತ್ತರದ ಕಡೆಗೆ ನಿಧಾನವಾಗಿ ಚಲಿಸುತ್ತೆ. ಅದರಲ್ಲಿ ಉತ್ತರ ಅಮೆರಿಕ, ಯುರೋಪ್ ಹಾಗೆ ಭಾರತವನ್ನ ಹೊರತುಪಡಿಸಿ ಏಷ್ಯಾದ ಬಹುಭಾಗ ಮತ್ತು ಗ್ರೀನ್ಲ್ಯಾಂಡ್ಗಳು ಸೇರಿಕೊಂಡಿರುತ್ತವೆ. ಇನ್ನೊಂದು ಭೂಭಾಗ ಗೋಂಡ್ವಾನ ದಕ್ಷಿಣದ ಕಡೆಗೆ ಚಲಿಸುತ್ತೆ. ಭಾರತ, ದಕ್ಷಿಣ ಅಮೆರಿಕ, ಮಡಗಾಸ್ಕರ್, ಆಫ್ರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾಗಳು ಗೋಂಡ್ವಾನ ಮಹಾಖಂಡದ ಭಾಗಗಳಾಗಿದ್ವು. ಗೆಳೆಯರೆ, ಇಂಡೋ ಆಸ್ಟ್ರೇಲಿಯನ್ ಭೂಭಾಗ ಗೋಂಡ್ವಾನ ಭೂಖಂಡದ ಅತ್ಯಂತ ಪ್ರಮುಖ ಭೂಭಾಗವಾಗಿತ್ತು. ಆದ್ರೆ ಸುಮಾರು 150 ಮಿಲಿಯನ್ ವರ್ಷಗಳ ಹಿಂದೆ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಮತ್ತೆ 2 ಭಾಗಗಳಾಗಿ ವಿಭಜನೆಯಾಗುತ್ತೆ. ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಈಗ ಭಾರತೀಯ ಪ್ಲೇಟ್ ಹಾಗೂ ಆಸ್ಟ್ರೇಲಿಯನ್ ಪ್ಲೇಟ್ ಎಂಬ 2 ಸ್ವತಂತ್ರ ಪ್ಲೇಟ್ಗಳಾಗಿ ವಿಭಜನೆಯಾಗಿದೆ. ಒನ್ಸ್ ಅಗೇನ್ ಇದಕ್ಕೆ ಕಾರಣಗಳನ್ನ ನೋಡೋದಾದ್ರೆ ಇಂಡಿಯನ್ ಮಹಾಸಾಗರದ ಕೆಳಗಿನ ಮ್ಯಾಂಟಲ್ ಪ್ರವಾಹಗಳ ವ್ಯತ್ಯಾಸ ಮತ್ತು ಆ ಭಾಗದಲ್ಲಿನ ಅತಿಯಾದ ಒತ್ತಡ. ಹಾಗಾಗಿ ಇಂಡಿಯನ್ ಪ್ಲೇಟ್ ಉತ್ತರದ ಯುರೇಷಿಯಾದ ಕಡೆಗೆ ಚಲಿಸಿದ್ರೆ ಆಸ್ಟ್ರೇಲಿಯನ್ ಪ್ಲೇಟ್ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಬೇರೆ ವೇಗದಲ್ಲಿ ಚಲಿಸುತ್ತೆ. ಈ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ನಲ್ಲಿನ ಮಹಾ ಬಿರುಕು ಮುಂದೆ ಮತ್ತೊಂದು ಭೌಗೋಳಿಕ ಮಹಾರಚನೆಗೆ ಕಾರಣವಾಯಿತು. ಒಂದು ವೇಳೆ ಈ ವಿಭಜನೆ ಸಂಭವಿಸದೇ ಇದ್ದಿದ್ರೆ ಭಾರತ ಭೂಭಾಗ ಆಸ್ಟ್ರೇಲಿಯಾದಲ್ಲಿ ಒಂದು ದೊಡ್ಡ ಮರುಭೂಮಿಯಾಗಿರ್ತಿತ್ತು.
ಸುಮಾರು 100 ರಿಂದ 120 ಮಿಲಿಯನ್ ವರ್ಷಗಳ ಹಿಂದೆ ಇಂಡಿಯನ್ ಪ್ಲೇಟ್ ಆಸ್ಟ್ರೇಲಿಯನ್ ಪ್ಲೇಟ್ ನಿಂದ ಬೇರ್ಪಟ್ಟು ವರ್ಷಕ್ಕೆ ಸುಮಾರು 15 ರಿಂದ 20 ಸೆಂಟಿಮೀಟರ್ ವೇಗದಲ್ಲಿ ಯುರೇಷಿಯನ್ ಪ್ಲೇಟ್ ಕಡೆಗೆ ಚಲಿಸಲು ಪ್ರಾರಂಭಿಸುತ್ತೆ. ಇದು ಟೆಕ್ಟಾನಿಕ್ ಪ್ಲೇಟ್ ನ ಚಲನೆಯಲ್ಲೇ ಅತ್ಯಂತ ವೇಗದ ಚಲನೆ ಎಂಬುದು ವಿಜ್ಞಾನಿಗಳ ಅಭಿಪ್ರಾಯ. ಈ ಚಲನೆಯ ಸಂದರ್ಭದಲ್ಲಿ ಶ್ರೀಲಂಕಾ ಕೂಡ ಇಂಡಿಯನ್ ಪ್ಲೇಟ್ ಜೊತೆ ಕೈ ಜೋಡಿಸುತ್ತೆ. ಇಂಡಿಯನ್ ಪ್ಲೇಟ್ ವಿಭಜನೆಯಾಗಿ ಹಿಂದೂ ಮಹಾಸಾಗರ ಇನ್ನಷ್ಟು ದೊಡ್ಡದಾಯಿತು. ಸುಮಾರು 50 ಮಿಲಿಯನ್ ವರ್ಷಗಳ ಹಿಂದೆ ವೇಗವಾಗಿ ಬಂದ ಇಂಡಿಯನ್ ಪ್ಲೇಟ್ ಯುರೇಷಿಯನ್ ಪ್ಲೇಟ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಭೂಮಿಯ ಮೇಲಿನ ಅತ್ಯಂತ ಮಹತ್ತರ ಪರ್ವತ ಮಾಲೆ ಹಿಮಾಲಯ ಮಹಾಪರ್ವತದ ರಚನೆಯಾಯಿತು. ಇಂಡೋ ಗ್ಯಾಂಜೆಟಿಕ್ ಮಹಾ ಸಮತಟ್ಟಿನ ಉಗಮವಾಯಿತು. ಜಲವಾಯು ವ್ಯವಸ್ಥೆಗಳ ಮಹಾ ಬದಲಾವಣೆಗೆ ಈ ಚಲನೆ ಕಾರಣವಾಯಿತು. ಭಾರತದಲ್ಲಿ ಮಳೆ ಸುರಿಸುವ ಮಾನ್ಸೂನ್ ವ್ಯವಸ್ಥೆ ಸ್ಥಾಪನೆಯಾಯಿತು. ಜೊತೆಗೆ ಭಾರತೀಯ ಪ್ರಸ್ಥಭೂಮಿಯಲ್ಲಿ ಮಹಾನ್ ಜ್ವಾಲಾಮುಖಿಗಳು ಕಾಣಿಸಿಕೊಂಡವು. ಹಾಗಾಗಿ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ಉಗಮವಾದವು. ಪರ್ಯಾಯ ಪ್ರಸ್ಥಭೂಮಿಯ ಹವಾಮಾನ ನಿರ್ಧರಿಸುವಲ್ಲಿ ಈ ಘಟ್ಟಗಳು ನಿರ್ಣಾಯಕವಾಗಿವೆ. ಭಾರತೀಯ ಪ್ಲೇಟ್ನ ಚಲನೆ ಇಂದಿಗೂ ಮುಂದುವರೆದಿದೆ. ಹಾಗಾಗಿ ಪ್ರತಿ ವರ್ಷ ಹಿಮಾಲಯ ಪರ್ವತ ಕೆಲ ಮೀಟರ್ಗಳಷ್ಟು ಎತ್ತರ ಬೆಳೆಯುತ್ತಿದೆ. ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ಗಳ ಈ ರೀತಿಯ ಚಲನೆ ಭವಿಷ್ಯದಲ್ಲಿ ಇಂತಹ ಇನ್ನಷ್ಟು ವಿಭಜನೆಗೆ ಕಾರಣವಾಗಬಹುದೆಂಬುದು ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯವಾಗಿದೆ. ಮಿತ್ರರೇ, ಗೋಂಡ್ವಾನಾ ಎಂಬುದು ಕೇವಲ ಒಂದು ಭೂಭಾಗವಲ್ಲ. ಭೂಮಿಯ ಭೌಗೋಳಿಕ ಇತಿಹಾಸದಲ್ಲಿ ಗೋಂಡ್ವಾನಾ ಎಂಬ ಹೆಸರಿಗೆ ಅತ್ಯಂತ ಮಹತ್ವದ ಸ್ಥಾನ ಇದೆ. ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿಯ ಭಾಗಗಳು ಒಂದೇ ಮಹಾಭೂಖಂಡವಾಗಿದ್ದಾಗ ಅದರಲ್ಲಿನ ದಕ್ಷಿಣದ ಭಾಗವನ್ನ ಗೋಂಡ್ವಾನಾ ಅಂತ ಕರೀತಿದ್ರು. ಇದು ಅನೇಕ ಭೂಖಂಡಗಳ ಮಹಾ ಸಮ್ಮಿಲನವಾಗಿತ್ತು. ಈ ಗೋಂಡ್ವಾನಾ ಹೆಸರಿನ ಮೂಲ ಭಾರತದಲ್ಲೇ ಇದೆ ಎಂಬುದು ವಿಜ್ಞಾನಿಗಳ ಸರ್ವಮತದ ಅಭಿಪ್ರಾಯವಾಗಿದೆ. ಗೋಂಡ್ವಾನಾ ಅನ್ನೋ ಹೆಸರು ಮಧ್ಯ ಭಾರತದಲ್ಲಿನ ಗೋಂಡ್ ಜನಾಂಗ ಮತ್ತು ಅವರು ವಾಸಿಸುವ ಭೂಮಿಯಿಂದ ಬಂದಿದೆ. ಭಾರತದ ಮಧ್ಯಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ, ಒಡಿಶಾ ಮತ್ತು ಆಂಧ್ರ ಪ್ರದೇಶದ ಭೂಭಾಗಗಳನ್ನ ಗೋಂಡ್ವಾನಾ ಪ್ರದೇಶ ಎಂಬುದಾಗಿ ಕರೆಯಲಾಗ್ತಿತ್ತು. ಈ ಪ್ರದೇಶದಲ್ಲಿ ಗೋಂಡ್ ಜನಾಂಗದ ಸಂಖ್ಯೆ ಅಧಿಕವಾಗಿತ್ತು. ಹಾಗಾಗಿ ಆ ಭೂಭಾಗವನ್ನ ಗೋಂಡ್ವಾನಾ ಎಂದೇ ಕರೆಯಲಾಯಿತು. ಹಾಗೂ 19ನೇ ಶತಮಾನದಲ್ಲಿ ಭಾರತೀಯ ಭೂಗರ್ಭ ಶಾಸ್ತ್ರವನ್ನ ಅಧ್ಯಯನ ಮಾಡಿದ ಯುರೋಪಿಯನ್ ವಿಜ್ಞಾನಿಗಳು ಭಾರತದ ಈ ಭೂಭಾಗದಲ್ಲಿನ ಶಿಲಾ ಸಂಯೋಜನೆಗಳನ್ನ ಅಧ್ಯಯನ ಮಾಡಿದ್ದು ಈ ಶಿಲೆಗಳು ಭೂಖಂಡಗಳ ಉಗಮದ ಅವಧಿಗೆ ಸೇರಿದ್ವು ಎಂಬುದನ್ನ ಪತ್ತೆ ಹಚ್ಚಿದ್ದಾರೆ. ಹಾಗಾಗಿ ಎಡ್ವರ್ಡ್ ನ್ಯೂಸ್ ಎಂಬ ಆಸ್ಟ್ರಿಯಾದ ಖ್ಯಾತ ಭೂವಿಜ್ಞಾನಿ ಈ ಭೂಭಾಗವನ್ನ ಗೋಂಡ್ವಾನಾ ಎಂಬುದಾಗಿ ಕರೀತಾನೆ. ಅಲ್ಲದೆ ಈತ ಆಸ್ಟ್ರಿಯಾ ಮತ್ತು ಇಂಡಿಯಾ ಭೂಭಾಗದ ಶಿಲಾ ಶ್ರೇಣಿಗಳಿಗಿರುವ ಸಾಮ್ಯತೆಯನ್ನ ಗುರುತಿಸ್ತಾನೆ. ಭಾರತದ ಪುರಾತನ ಶಿಲಾ ರಚನೆಗಳು ಮತ್ತು ಗೋಂಡ್ವಾನಾ ಪ್ರದೇಶದಲ್ಲಿ ಕಂಡುಬರುವ ಕಲ್ಲು, ಕಲ್ಲಿದ್ದಲು ಹಾಗೂ ಜೀವಾವಶೇಷಗಳು ವಿಶ್ವದ ಅನೇಕ ಖಂಡಗಳ ಜೊತೆಗೆ ಹೊಂದಾಣಿಕೆಯಾಗಿವೆ. ಹಾಗಾಗಿ ಭಾರತ ಗೋಂಡ್ವಾನಾದ ಪ್ರಮುಖ ಭೂಭಾಗವಾಗಿತ್ತೆಂಬುದು ಸಾಬೀತಾಗಿದೆ. ಇದು ಗೆಳೆಯರೆ, ನಮ್ಮ ಭಾರತ ಭೂಖಂಡದ ಭೌಗೋಳಿಕ ಹಿರಿಮೆ ಹಾಗೂ ಭಾರತ ಭೂಮಿಗೂ ಮತ್ತು ಗೋಂಡ್ವಾನಾ ಮಹಾಭೂಖಂಡಕ್ಕೂ ಇರುವ ಸಂಬಂಧದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಭೌಗೋಳಿಕ ಹಿರಿಮೆ ಹಾಗೂ ಪ್ರಪಂಚದ ಎಲ್ಲ ಭೂಖಂಡಗಳ ಲಕ್ಷಣಗಳನ್ನ ಹೊಂದಿರುವ ಭಾರತ ಉಪಖಂಡದಲ್ಲಿ ಜನಿಸಲು ನಾವುಗಳು ಪುಣ್ಯ ಮಾಡಿದ್ದೇವೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ.